ಅಣ್ಣ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದರೆ ಅದೇ ದೇವರು. ಈ ಮಾತಲ್ಲಿ ಎಷ್ಟು ನಿಜ ಇದೆ ಗೊತ್ತಾ? ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ, ಸೈಕಾಲಜಿಸ್ಟ್ಗಳು ಕೂಡ ಈ ಮಾತನ್ನು ಕೇಳಿದರೆ 100% ನಿಜ ಅಂತಾರೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡದೆ ಕೆಟ್ಟದ್ದು ಮಾಡುತ್ತಾ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಆದರೆ ನಮ್ಮ ಎಲ್ಲ ದುಃಖ, ನೋವು, ಫೇಲ್ಯೂರ್ಗಳಿಗೆ ನಮ್ಮ ಮನಸ್ಸೇ ಕಾರಣ. ಒಂದು ವೇಳೆ ನೀವು ನಿಮ್ಮ ಹೈಸ್ಕೂಲ್ ಅಥವಾ ಕಾಲೇಜ್ನಲ್ಲಿದ್ದಾಗ ಕಾಲೇಜ್ ಮುಗಿದ ಮೇಲೆ ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡಿರ್ತೀರಿ. ಅದು ಇನ್ನೂ ಸಾಧಿಸಿಲ್ಲ ಅಂದರೆ ಅದಕ್ಕೆ ನಿಮ್ಮ ಮನಸ್ಸೇ ಕಾರಣ. ಅದು ನಿಮಗೆ ಒಳ್ಳೇದು ಮಾಡಿದರೆ ನೀವಿವತ್ತು ತುಂಬ ಸಕ್ಸಸ್ಫುಲ್ ಪರ್ಸನ್ ಆಗಿರ್ತಿದ್ರೇನೋ. ಅದಕ್ಕೆ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಬೇಕು. ಅದೇ ನಮ್ಮ ದೇವರು. ಏನೇನೋ ಹೇಳ್ತಾ ಇದ್ದೀನಿ, ಏನೋ ಅರ್ಥ ಆಗ್ತಾ ಇಲ್ವಾ? ಬನ್ನಿ ಡೀಪಾಗಿ ಇವತ್ತು ನಮ್ಮ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಈ ಪ್ರಪಂಚದಲ್ಲಿ ಮೈಂಡ್ ಬಗ್ಗೆ ಎಷ್ಟೋ ಸಾವಿರಾರು ಬುಕ್ಸ್ ಇವೆ. ಎಷ್ಟಿವೆ ಅಂತ ನಮಗೆ ಅಂದಾಜು ಕೂಡ ಹಾಕೋಕ್ಕಾಗಲ್ಲ. ಆದರೆ ಈ ಮೈಂಡ್ ಬಗ್ಗೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಫಸ್ಟ್ ಬರೆದದ್ದು ಯಾರು ಗೊತ್ತಾ? ಅದು ನಮ್ಮ ಭಾರತೀಯರೇ. ಉಪನಿಷತ್ಗಳಲ್ಲಿ, ಯೋಗ ಸೂತ್ರಗಳಲ್ಲಿ ಮೈಂಡ್ ಬಗ್ಗೆ ಬರೆದಿದ್ದಾರೆ. ಹೊರದೇಶದವ್ರಿಗೆ ಮೈಂಡ್ ಬಗ್ಗೆ, ಅದು ನಮ್ಮ ಜೀವನದಲ್ಲಿ ಎಷ್ಟು ಪವರ್ಫುಲ್ ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಗೊತ್ತಾಗಿದೆ. ಇಷ್ಟಕ್ಕೂ ಈ ನಮ್ಮ ಮೈಂಡ್ ನಮಗೆ ಏನು ಹಾನಿ ಮಾಡ್ತಿದೆ, ಏನು ಒಳ್ಳೆಯದು ಮಾಡಬಲ್ಲದು, ಈ ರೀತಿ ವಿಷಯಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಒಂದೊಂದೇ ಪಾಯಿಂಟ್ಸ್ನ ಮಾತಾಡ್ಕೊಳ್ತಾ ಹೋಗೋಣ. ಮನಸ್ಸಿನ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ಒಂದು ವಿಷಯ ನೆಗೆಟಿವ್ ಥಾಟ್ಸ್. ನಮ್ಮ ಜೀವನ ಎಲ್ಲ ಚೆನ್ನಾಗಿದ್ದಾಗ ಈ ನೆಗೆಟಿವ್ ಥಾಟ್ಸ್ ಶುರುವಾಗುತ್ತೆ. ಸಡನ್ನಾಗಿ ಹಿಂಗಾದರೆ ಏನು ಮಾಡಬೇಕು, ಹಾಗಾದರೆ ಏನು ಮಾಡಬೇಕು ಅಂತ. ಕೆಲವು ಸಲ ನಮ್ಮನ್ನು ದುಃಖಪಡಿಸೋ ಥಾಟ್ಸ್ ಕೂಡ ಬರುತ್ತೆ. ನಿಜ ಜೀವನದಲ್ಲಿ ಏನೂ ಆಗದೇ ಇದ್ದರೂ ಕೂಡ ನಮಗೆ ಜಸ್ಟ್ ಥಾಟ್ಸ್ನಿಂದಾನೇ ದುಃಖ ಬರ್ತಾ ಇರುತ್ತೆ. ಇದು ಓಕೆನೆ. ಆದರೆ ಕೆಲವು ಸಲ ನಮಗೆ ಇಷ್ಟ ಇಲ್ಲದ ಥಾಟ್ಸ್ ಕೂಡ ಬಂದು ನಮ್ಮನ್ನು ಸ್ಟ್ರೆಸ್ ಫೀಲ್ ಆಗೋ ಥರ ಮಾಡ್ತವೆ. ಈ ನೆಗೆಟಿವ್ ಥಾಟ್ಸ್ ಜಸ್ಟ್ ನಮ್ಮ ತಲೆಯಲ್ಲಿದ್ದರೂ ಕೂಡ ನಮ್ಮ ರಿಯಲ್ ಲೈಫ್ನ ಎಫೆಕ್ಟ್ ಮಾಡ್ತವೆ. ಏನೋ ಒಂದು ಹೊಸ ಪ್ರಯತ್ನ ಅಥವಾ ಏನೋ ಒಂದು ಲಾಭ ಬರೋ ವಿಷಯ ಮಾಡ್ತಾ ಇರೋವಾಗ ಈ ನೆಗೆಟಿವ್ ಥಾಟ್ಸ್ನಿಂದ ಆ ಕೆಲಸಗಳು ಸರಿಯಾಗಿ ಆಗೋದಿಲ್ಲ. ಜೊತೆಗೆ ನಾವು ಮಾಡಿದ ಕೆಲಸ ಪೂರ್ತಿ ಆದಮೇಲೆ ಕೂಡ ಈ ನೆಗೆಟಿವ್ ಥಾಟ್ಸ್ನಿಂದ ಆ ಕೆಲಸ ಪೂರ್ತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರೋದಿಲ್ಲ. ಎಕ್ಸಾಂಪಲ್ಗೆ, ನಿಮಗೆ ಚಿಕ್ಕವರಿದ್ದಾಗಿಂದ ಒಂದು ಫ್ಯಾಕ್ಟ್ರಿ ಇಡೋಣ ಅನ್ನೋ ಒಂದು ಆಸೆ ಇರುತ್ತೆ. ಅದೇ ನಿಮ್ಮ ಗೋಲ್. ತುಂಬ ಕಷ್ಟಪಟ್ಟು ಆ ಫ್ಯಾಕ್ಟ್ರಿನ ಕಟ್ಟಿರ್ತೀರ, ಕಟ್ಟಿ ಓಪನಿಂಗ್ ಮಾಡ್ತೀರಾ. ಆದರೆ ಅದೇ ನಿಮ್ಮ ಗೋಲ್ ಆಗಿದ್ದರಿಂದ ಆವತ್ತು ಫುಲ್ ಖುಷಿಯಾಗಿರಬೇಕು. ಆದರೆ ಈ ನೆಗೆಟಿವ್ ಥಾಟ್ಸ್ ನಿಮ್ಮನ್ನು ಖುಷಿಯಾಗಿ ಇರೋಕ್ಕೆ ಬಿಡೋದಿಲ್ಲ. ಆವತ್ತೇ ಈ ಫ್ಯಾಕ್ಟ್ರಿನಲ್ಲಿ ಫೈರ್ ಆಕ್ಸಿಡೆಂಟ್ ಆಗುತ್ತೇನೋ, ಆ ಫ್ಯಾಕ್ಟ್ರಿಯಿಂದ ನನಗೆ ಲಾಸ್ ಆಗಿ ಭಿಕ್ಷೆ ಬೇಡೋ ಸ್ಥಿತಿಗೆ ಬರ್ತೀನೇನೋ, ಈ ಥರ ನೆಗೆಟಿವ್ ಥಾಟ್ಸ್ ಬಂದು ನಿಮ್ಮ ಚಿಕ್ಕ ಚಿಕ್ಕ ಅಥವಾ ದೊಡ್ಡ ದೊಡ್ಡ ಸಂತೋಷಗಳನ್ನು ದೂರ ಮಾಡ್ತವೆ. ಹೊಟ್ಟೆಪಾಡಿಗಾಗಿ ಮಾಡೋ ಕೆಲಸ ಬಿಟ್ಟರೆ ಬೇರೆ ಕೆಲಸಗಳು ಏನು ಮಾಡ್ತೀವೋ ಅವೆಲ್ಲ ನಮ್ಮ ಸಂತೋಷಕ್ಕಾಗಿಯೇ. ಆದರೆ ಆ ಸಂತೋಷವನ್ನೇ ಈ ನೆಗೆಟಿವ್ ಥಾಟ್ಸ್ ಹಾಳು ಮಾಡಿಬಿಡುತ್ತೆ. ಆ ನೆಗೆಟಿವ್ ಥಾಟ್ಸ್ ಬರೋದು ಎಲ್ಲಿಂದ? ಅದು ನಮ್ಮ ಮನಸ್ಸಿಂದ. ನೆಗೆಟಿವ್ ಥಾಟ್ಸ್ ಬಗ್ಗೆ ಇಷ್ಟೇ ಅಲ್ಲ, ಬೇರೆ ಎಲ್ಲ ಸಿಚುವೇಶನ್ಸ್ ಬಗ್ಗೆನೂ ಉದಾಹರಣೆ ಹೇಳ್ಬೋದು. ಆದರೆ ಅವೆಲ್ಲ ಹೇಳ್ಕೊಳ್ತಾ ಕೂತ್ರೆ ಈ ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ಈಗ ಮುಂದಿನ ಪಾಯಿಂಟ್ಗೆ ಹೋಗೋಣ. ಅಡಿಕ್ಷನ್ಸ್. ನಿಮಗೆ ಗೊತ್ತಿರ್ಬೋದು, ಅಡಿಕ್ಷನ್ಗೆ ಮೇನ್ ಕಾರಣ ನಮ್ಮ ಮನಸ್ಸೇ ಅಂತ. ಅಡಿಕ್ಷನ್ಸ್ನಿಂದ ಎಷ್ಟೋ ಜನರ ಜೀವನ ಹಾಳಾಗೋಗಿದೆ. ಕೆಲವರಿಗೆ ಆಲ್ಕೋಹಾಲ್ ಅಡಿಕ್ಷನ್, ಕೆಲವರಿಗೆ ಗ್ಯಾಮ್ಲಿಂಗ್ ಅಡಿಕ್ಷನ್, ಅವಷ್ಟೇ ಅಲ್ಲ ಮೊಬೈಲ್ ಅಡಿಕ್ಷನ್, ವಿಡಿಯೋಸ್ ಅಡಿಕ್ಷನ್, ಇನ್ನೂ ತುಂಬ ಅಡಿಕ್ಷನ್ಸ್ಗೆ ನಮ್ಮ ಮನಸ್ಸೇ ಕಾರಣ. ನಿಮಗೆ ಗೊತ್ತಿರುತ್ತೆ ನಿಮ್ಮ ಲೈಫ್ ಈ ಅಡಿಕ್ಷನ್ಸ್ನಿಂದಲೇ ಹಾಳಾಗೋಗ್ತಿದೆ ಅಂತ. ಆದರೆ ಅವನ್ನು ನೀವು ಬಿಡೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಮನಸ್ಸು ಅದನ್ನು ಬಿಡೋದಿಲ್ಲ. ಎಕ್ಸಾಮ್ಸ್ಗೆ ಓದ್ಕೊಳ್ಳೋವಾಗ ಕೂಡ ನಿಮ್ಮ ಮನಸ್ಸು ನಿಮಗೆ ಸಹಾಯ ಮಾಡೋದಿಲ್ಲ. ಬೇರೆ ಏನೋ ಮಾಡಬೇಕು ಅಂತ ನಿಮ್ಮ ಸ್ಟಡೀಸ್ನ ಹಾಳು ಮಾಡುತ್ತೆ. ಎಮೋಷ್ನಲ್ ಆಗಿ ಕೂಡ ಇದು ನಿಮ್ಮನ್ನು ಹಾಳು ಮಾಡುತ್ತೆ. ಹ್ಯಾಪಿಯಾಗಿರೋ ನಿಮಗೆ ಒಂದು ವ್ಯಕ್ತಿ ಮೇಲೆ ಪ್ರೀತಿ ಆಗೋ ಥರ ಮಾಡುತ್ತೆ. ಆ ವ್ಯಕ್ತಿಗೋಸ್ಕರ ನೀವು ಎಲ್ಲ ಸ್ಯಾಕ್ರಿಫೈಸ್ ಮಾಡೋ ಥರ ಮಾಡುತ್ತೆ. ಕೆಲವು ಸಲ ಆ ಸ್ಯಾಕ್ರಿಫೈಸ್ಗಳು ನಿಮ್ಮ ಫ್ಯೂಚರ್ನೇ ಡಿಸ್ಟ್ರಾಯ್ ಮಾಡಬಲ್ಲವು. ಆ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಸೇಮ್ ಮನಸ್ಸು ನಮ್ಮನ್ನು ಡಿಪ್ರೆಷನ್ಗೆ ತಳ್ಳುತ್ತೆ. ಆ ಡಿಪ್ರೆಷನ್ನಿಂದ ನಾವು ತೆಗೆದುಕೊಳ್ಳೋ ನಿರ್ಧಾರಗಳು ಭಯಂಕರವಾಗಿರುತ್ತೆ. ಈ ಸಮಸ್ಯೆಗಳು ರಿಯಾಲಿಟಿಯಲ್ಲಿ ದೊಡ್ಡ ಸಮಸ್ಯೆಗಳೇನಲ್ಲ, ಪ್ರಪಂಚ ಏನು ಮುಳುಗೋಗಿರೋದಿಲ್ಲ. ಆದರೆ ನಿಮ್ಮ ಮನಸ್ಸು ಆ ಥರ ನಿಮ್ಮನ್ನು ಕ್ರಿಯೇಟ್ ಮಾಡುತ್ತೆ. ಇದು ಲವ್ ವಿಚಾರದಲ್ಲಿ ಅಷ್ಟೇ ಅಲ್ಲ, ತುಂಬ ವಿಷಯಗಳಲ್ಲಿ ಹಾಗೆ ಆಗುತ್ತೆ. ಸಣ್ಣ ಸಣ್ಣ ವಿಷಯಗಳನ್ನು ನಿಮ್ಮ ಮನಸ್ಸು ತುಂಬ ದೊಡ್ಡದಾಗಿ ಮಾಡಿ ನಿಮ್ಮನ್ನು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಥರ ಮಾಡುತ್ತೆ. ಈ ಮನಸ್ಸು ಒಬ್ಬ ವ್ಯಕ್ತಿ ಮೇಲೆ ಯಾವ ರೀಸನ್ ಇಲ್ಲದೇನೆ ಕೋಪ ಕ್ರಿಯೇಟ್ ಮಾಡುತ್ತೆ. ಯಾವ ರೀಸನ್ ಇಲ್ಲದೇನೆ ನಿಮ್ಮನ್ನು ಬೆಟ್ಟದಿಂದ ಹಾರೋಕೆ ಉತ್ತೇಜನ ನೀಡುತ್ತೆ. ಇಲ್ಲಿವರೆಗೂ ಈ ಪ್ರಪಂಚದಲ್ಲಾದ ಯುದ್ಧಗಳಿಗೆಲ್ಲ ಮನಸ್ಸೇ ಕಾರಣ. ಬ್ರೈನ್ನಿಂದ ಯೋಚನೆ ಮಾಡಿದರೆ ಯಾವ ಯುದ್ಧಗಳು ಇರೋದಿಲ್ಲ. ಆದರೆ ಮನುಷ್ಯರು ಮನಸ್ಸಿಗೆ ಗುಲಾಮರು. ಮನಸ್ಸು ನಮ್ಮ ಮೇಲೆ ನಮಗೆ ಒಂದು ಭ್ರಮೆ ಸೃಷ್ಟಿ ಮಾಡಿ ಆ ಭ್ರಮೆನೇ ನಮ್ಮ ಜೀವನ ಅನ್ನೋ ಥರ ನಮ್ಮನ್ನು ಸಫರ್ ಆಗೋ ಥರ ಮಾಡುತ್ತೆ. ನಮ್ಮ ಮನಸ್ಸು ಈ ಥರ ಇರೋವಾಗ ದೇವರು ಕೂಡ ನಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಇಲ್ಲಿ ಹೆಲ್ಪ್ ಮಾಡೋರು ಒಬ್ಬರೇ, ಅದೇ ನಮ್ಮ ಮನಸ್ಸು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದರೆ ಅದೇ ದೇವರು. ಬಟ್ ಆ ಮನಸ್ಸು ನಮ್ಗೆ ಒಳ್ಳೇದು ಮಾಡೋದು ತುಂಬ ರೇರ್. ಆ ಮನಸ್ಸನ್ನು ನಾವೇ ಕಂಟ್ರೋಲ್ ಮಾಡ್ಕೋಬೇಕು. ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಪುಸ್ತಕಗಳು, ಸೂತ್ರಗಳು ಏನೇನೋ ಇವೆ. ಅವುಗಳಲ್ಲಿ ಕೆಲವನ್ನ ಈಗ ತಿಳ್ಕೊಳ್ಳೋಣ. ಮೈಂಡ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಯೂಟ್ಯೂಬ್ನಲ್ಲಿ ಸಾವಿರಾರು ವೀಡಿಯೋಸ್ ಸಿಗುತ್ತೆ. ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಆದರೂ ಕೂಡ ನಿಮಗೀಗ ಬೇರೆ ವೀಡಿಯೋ ನೋಡೋ ಇಂಟ್ರೆಸ್ಟ್ ಇಲ್ದಿದ್ರೆ ಅದೇನೋ ನಾನೇ ಹೇಳ್ಬಿಡ್ತೀನಿ ಸ್ವಲ್ಪ.
ನೆಗೆಟಿವ್ ಥಿಂಕಿಂಗ್ನಿಂದ ಸ್ಟಾರ್ಟ್ ಮಾಡೋಣ. ನೆಗೆಟಿವ್ ಥಿಂಕಿಂಗ್ ಯಾವಾಗ ಬಂದರೂ ನಿಮಗೆ ಗೊತ್ತಿರುತ್ತೆ ಅದು ನೆಗೆಟಿವ್ ಥಿಂಕಿಂಗ್ ಅಂತ. ಒಂದ್ಸಲ ಅದನ್ನು ಸರಿಯಾಗಿ ಗಮನಿಸಿ, ಅದು ನಿಮ್ಗೇನಾದರೂ ಉಪಯೋಗ ಆಗ್ತಿದೆನಾ, ಅದು ಉಪಯೋಗವಾದರೆ ಅದನ್ನು ರಿಯಲ್ ಲೈಫ್ನಲ್ಲೇ ಅಪ್ಲೈ ಮಾಡಿಬಿಡಿ, ಆಗಲಿಲ್ಲ ಅಂದರೆ ಅದನ್ನು ಬಿಟ್ಬಿಡಿ. ಅದನ್ನೇ ಯೋಚನೆ ಮಾಡ್ಕೋತಾ ಕೂಡೋದ್ರಿಂದ ನಿಮ್ಮ ಲೈಫ್ ಏನೂ ಚೇಂಜ್ ಆಗಲ್ಲ. ಇನ್ನೊಂದು, ಆ ಥಾಟ್ಸ್ ರಿಯಾಲಿಟಿಗೆ ಹತ್ತಿರವಾಗಿದೆನಾ ಇಲ್ಲ ಓನ್ಲಿ ಇಮ್ಯಾಜಿನರಿ ವರ್ಲ್ಡ್ನಲ್ಲಿ ಮಾತ್ರ ಅದು ಪಾಸಿಬಲ್ ಆಗೋ ಥರ ಇದೆನಾ ಅನ್ನೋದನ್ನು ಗಮನಿಸಿ. ಅದು ಇಮ್ಯಾಜಿನರಿ ವರ್ಲ್ಡ್ನಲ್ಲಿ ಪಾಸಿಬಲ್ ಆಗೋ ಥರ ಇದ್ದರೆ ಅದನ್ನು ಆಗಲೇ ಕ್ಯಾನ್ಸಲ್ ಮಾಡಿಬಿಡಿ. ಈ ಟೈಮ್ನಲ್ಲಿ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದನ್ನು ಬಿಟ್ಬಿಡಬೇಕು. ಅದ್ರ ಬಗ್ಗೆನೇ ಪದೇ ಪದೇ ಯೋಚನೆ ಮಾಡೋದ್ರಿಂದ ಹೊರಗಡೆ ಆಗೋದೇನೂ ಇಲ್ಲ, ಜಸ್ಟ್ ನೀವು ಪ್ರಶಾಂತವಾಗಿ ಇರೋದಿಲ್ಲ ಅಷ್ಟೇ. ಕೆಲವೊಂದು ಸಲ ನಮಗೆ ಇಷ್ಟ ಇಲ್ಲದೆ ಇದ್ದರೂ ಆ ಥಾಟ್ಸ್ ನಮಗೆ ಪದೇ ಪದೇ ಬರ್ತಾ ಇರುತ್ತೆ. ಬಂದರೂ ಕೂಡ ಅದರ ಬಗ್ಗೆ ನೀವು ಐ ಡೋಂಟ್ ಕೇರ್ ಅನ್ನೋ ಥರ ಇದ್ರೇ ಆ ಥಾಟ್ ನಿಮಗೆ ದೂರ ಆಗುತ್ತೆ. ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇನ್ನು ಅಡಿಕ್ಷನ್ಸ್ಗೆ ದೂರ ಆಗೋದು ಹೇಗೆ ಅಂತ ಅಂದರೆ, ಮೊದಲು ನೀವು ಯಾವುದಕ್ಕೆ ಅಡಿಕ್ಟ್ ಆಗಿದ್ದೀರಾ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಕೆಲವು ಸಲ ನಾವು ಒಂದು ವಿಷಯಕ್ಕೆ ಅಡಿಕ್ಟ್ ಆಗ್ತಾ ಇರೋದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಎಕ್ಸಾಂಪಲ್ಗೆ, ನಿಮ್ಮಲ್ಲಿ ಎಷ್ಟೋ ಜನ ಫೋನ್ಗೆ ಅಡಿಕ್ಟ್ ಆದ ವಿಷಯ ನಿಮಗೆ ಗೊತ್ತಿರೋದಿಲ್ಲ. ನೀವು ಅಂದ್ಕೊಂಡಿರೋ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದಕ್ಕೆ ನಿಮ್ಮ ಯಾವ ಹವ್ಯಾಸ ಕಾರಣವಾಗ್ತಾ ಇದೆನೋ ಅದನ್ನು ಗಮನಿಸಿ. ಅದಕ್ಕೆ ದೂರ ಆಗೋಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ದೂರ ಆಗೋಕ್ಕೆ ಸಾಧ್ಯವಾಗ್ತಿಲ್ಲ ಅಂದರೆ ಮನಸ್ಸಲ್ಲಿ ಅದರ ಬಗ್ಗೆ ಥಾಟ್ ಬಂದಾಗ ಅದು ಪೂರ್ತಿಯಾಗೋವರೆಗೂ ನಮಗೆ ಸಮಾಧಾನ ಇರೋದಿಲ್ಲ. ಅದರ ಬದಲಿಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಬೇರೆ ಏನೋ ಒಂದು ಕೆಲಸ ಮಾಡಿ ಅದನ್ನು ಪೂರ್ತಿ ಮಾಡಿ. ಸೊ ಆ ಕೆಲಸ ಪೂರ್ತಿಯಾಗಿರೋ ಸಂಭ್ರಮದಲ್ಲಿ ಆ ಅಡಿಕ್ಟಿವ್ ಥಾಟ್ ನಿಮ್ಗೇನು ಬಂದಿರುತ್ತೋ ಅದು ಮಾಯ ಆಗೋಗುತ್ತೆ. ಆ ಥರ ನೀವು 1 ತಿಂಗಳವರೆಗೂ ಪ್ರಯತ್ನ ಮಾಡಿದರೆ ನಿಮ್ಮ ಅಡಿಕ್ಷನ್ಸ್ಗೆ ದೂರ ಆಗ್ಬೋದು. ಭಗವದ್ಗೀತೆಯಲ್ಲಿ ಕರ್ಣ ಒಂದ್ಸಲ ಕೃಷ್ಣನಿಗೆ ಕೇಳ್ತಾನೆ, ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಯಾಕೆ ನನ್ನಿಂದ ಆಗ್ತಾ ಇಲ್ಲ, ಯಾಕೆ ಅದು ಯಾರೋ ಕಂಟ್ರೋಲ್ ಮಾಡಿದಂತೆ ಆಗ್ತಾ ಇದೆ ಅಂತ ಕೇಳ್ತಾರೆ. ಶ್ರೀಕೃಷ್ಣ, ನಮ್ಮ ಮನಸ್ಸನ್ನು ಸರಿಯಾಗಿ ಬಳಸಿದರೆ ನಮ್ಮ ಮನಸ್ಸೇ ನಮಗೆ ಮಿತ್ರ, ಸರಿಯಾಗಿ ಬಳಸದೇ ಇದ್ದರೆ ಅದೇ ನಮ್ಮ ಶತ್ರು ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡೋದ್ರ ಬಗ್ಗೆ ತುಂಬಾ ಹೇಳಿದ್ದಾರೆ. ಅದರ ಸಾರಾಂಶವನ್ನು ಶಾರ್ಟಾಗಿ ಹೇಳೋದೇನೆಂದರೆ, ಕೆಲವು ಸಲ ನಾವು ರಿಯಾಲಿಟಿಗಿಂತ ನಂಬಿಕೆಗಳಿಗೆ ಬೆಲೆ ಕೊಟ್ಟು ಮಾಡೋ ಕೆಲಸಗಳನ್ನು ನಿಲ್ಲಿಸಿ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಶ್ರೀಕೃಷ್ಣ ಏನು ಹೇಳ್ತಾರೆ ಅಂದರೆ, ನೀನು ಮಾಡೋ ಕೆಲಸ ನೀನು ಮಾಡು, ಫಲಿತಗಳು ನಿನ್ನ ಕೈಯಲ್ಲಿಲ್ಲ. ನಿನ್ನ ಕೈಯಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡದೆ ನಿನ್ನ ಕೈಯಲ್ಲಿರೋ ನೀನು ಮಾಡಬೇಕಾದ ಕೆಲಸವನ್ನು ಮಾಡು. ಅದರ ರಿಸಲ್ಟ್ಸ್ ಬಗ್ಗೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತಾರೆ. ನಮ್ಮನ್ನು ಮಾನಸಿಕವಾಗಿ ಬಲಪಡಿಸಿಕೊಳ್ಳೋದಕ್ಕೆ ನಮ್ಮ ಮನಸ್ಸನ್ನು ಮಿತ್ರನಾಗಿ ಮಾಡ್ಕೋಬೇಕು. ಮಾನಸಿಕವಾಗಿ ಬಲಹೀನ ಮಾಡೋ ಯಾವ ಆಲೋಚನೆ ಆದರೂ ನಿಮಗೆ ವಿರೋಧ. ಅಂದರೆ ನಿಮ್ಮ ಮನಸ್ಸನ್ನು ಮಿತ್ರನಾಗಿ ಮಾಡ್ಕೋಬೇಕಂದ್ರೆ ಪಾಸಿಟಿವ್ ಥಾಟ್ಸ್ಗೆ ಜಾಸ್ತಿ ಬೆಲೆ ಕೊಡಬೇಕು ಅಂತ ಕೃಷ್ಣ ಹೇಳ್ತಾರೆ. ಇನ್ನು ಅಡಿಕ್ಷನ್ಸ್ಗೆ ದೂರ ಆಗೋದ್ರ ಬಗ್ಗೆ ಕೂಡ ಶ್ರೀಕೃಷ್ಣ ಮೊದಲು ಹೇಳಿದ್ದನ್ನೇ ಹೇಳಿದ್ದಾರೆ. ಒಂದನ್ನು ಬಿಡಬೇಕಂದ್ರೆ ಮನಸ್ಸಿಗೆ ಸಮಾಧಾನ ಕೊಡೋ ಇನ್ನೊಂದು ಕೆಲಸ ಮಾಡಬೇಕು. ಈ ರೀತಿ ಭಗವದ್ಗೀತೆಯಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡೋದ್ರ ಬಗ್ಗೆ ಎಷ್ಟೋ ಮಾಹಿತಿ ಇದೆ. ಟೋಟಲ್ ಆಗಿ ನಾನು ಎಷ್ಟೇ ಹೇಳಿದರೂ ನಿಮ್ಮ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವು ಕಂಡುಹಿಡಿದು ಡೈಲಿ ಅಪ್ಲೈ ಮಾಡ್ಕೊಳ್ಳಿ. ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಮನಸ್ಸು ನಮಗೆ ಒಳ್ಳೇದು ಮಾಡೋದಲ್ಲ, ನಾವೇ ಮನಸ್ಸಿಗೆ ಒಳ್ಳೇದು ಮಾಡ್ಬೋದು. ಆಟೋಮೆಟಿಕ್ಕಾಗಿ ಮನಸ್ಸು ಕೂಡ ನಮಗೆ ಒಳ್ಳೇದು ಮಾಡ್ತಾ ಇರುತ್ತೆ. ಕೊನೆಯದಾಗಿ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ಅದೇ ದೇವರು. ಇಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಮನಸ್ಸು ಚೆನ್ನಾಗಿಲ್ಲದೆ ಇರೋರಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.